ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಇಂದಿನ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ ಅಂದರೆ ತಪ್ಪಾಗೋದಿಲ್ಲ. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಈಗ ಮೊಟ್ಟೆ ಸಮರ ಶುರುವಾಗಬಿಟ್ಟಿದೆಯಾ ಏನೋ ಗೊತ್ತಿಲ್ಲ. ನೋಡಿ, ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ ಅದು ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್. ದೀದಿ ಮೆರವಣಿಗೆ ಮೇಲೂ ಕೂಡ ಮೊಟ್ಟೆಗಳನ್ನು ಎಸೆಯಲಾಗ್ತಾ ಇರೋದು. ಇದು ಬಂಗಾಳದ ರಾಜಕೀಯ ಕಣದಲ್ಲಿ ಬೀಸ್ತಾ ಇರತಕ್ಕಂಥ ದಿಕ್ಸೂಚಿ, ಬದಲಾವಣೆಯ ಬಿರುಗಾಳಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಖುದ್ದು ಮಮತಾ ಬ್ಯಾನರ್ಜಿಯವರ ಕೋಟೆಯಾದಂಥ ಕಾಲಿಘಾಟ್ ನಿವಾಸದ ಸುತ್ತ ಕಬ್ಬಿಣದ ರಕ್ಷಣಾ ಬೇಲಿಗಳನ್ನೇನೋ ಹಾಕಲಾಗಿದೆ. ಆದರೆ ಬೀದಿಗೆ ಬಿದ್ದಿರತಕ್ಕಂಥ ರೊಚ್ಚಿಗೆದ ಜನಾಕ್ರೋಶವನ್ನು ತಡಿಲಿಕ್ಕೆ ಆ ಕಬ್ಬಿಣದ ಬೇಲಿಗಳಿಗೆ ಸಾಧ್ಯನಾ? ಅದು ಪ್ರಶ್ನೆ. ನೋಡಿ, ಇವತ್ತು ಮಮತಾ ಬ್ಯಾನರ್ಜಿಯವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡ್ಬಿಟ್ಟಿದ್ರು. ಸ್ವತಃ ಖುದ್ದಾಗಿ ತಮ್ಮ ಪಕ್ಷದ ಕಾರ್ಯಕರ್ತನ ಮೇಲೆ ಕಪಾಳ ಮೋಕ್ಷವನ್ನು ಮಾಡುವಂಥ ಪ್ರಸಂಗ ಕೂಡ ಎದುರಾಯಿತು. ಅವ್ರಿಗೆ ಅನುಮತಿ ಕೊಟ್ಟಿದ್ದೇ ಬೇರೆ, ಅವ್ರು ನಡೆದುಕೊಂಡಿದ್ದ ರೀತಿಯೇ ಬೇರೆ. ಇವತ್ತು ದೀದಿ ರ್ಯಾಲಿಯತ್ತ ತೂರಿ ಬಂದಂಥ ಮೊಟ್ಟೆಗಳು ಕೇವಲ ರಾಜಕೀಯ ವಿರೋಧಿಗಳ ಕೃತ್ಯನ ಅಥವಾ ಬಂಗಾಳದ ಗದ್ದಿಗೆಯನ್ನು ನಡಗಿಸಲಿಕ್ಕೆ ಸದ್ದಿಲ್ಲದೆ ರೆಡಿ ಆಗ್ತಾ ಇರ್ತಕ್ಕಂಥ ಆಳವಾದಂಥ ಜನಾಂದೋಲನದ ಮುನ್ನುಡಿಯ? ನೋಡಿ, ಪೊಲೀಸ್ ಲಾಠಿ ಏಟುಗಳಿಗೂ ಕೂಡ ಹೆದರದೆ ಮಮತಾ ಬ್ಯಾನರ್ಜಿಯವರ ಮುಖಾಮುಖಿಯೇ ನಿಂತ್ಕೊಂಡು ಚೋರ್ 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 ಅಂತ ಕಿರಿಚಾಡ್ತಾ ಇದ್ದಂಥ ಕರಗಳು, ಆ ಮೊಟ್ಟೆ ಸಮರದಿಂದ ಅಡಗಿರ್ತಕ್ಕಂಥ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದೇ ಪ್ರಶ್ನೆ. ಸ್ನೇಹಿತರೆ, ದೀದಿ ಬುರಹಿಪುರದಲ್ಲಿ ನಡೆದಂಥ ನೀಚ ಕೃತ್ಯಕ್ಕೆ ಸುವೇಂದು ಅಧಿಕಾರಿ ತೆಗೆದುಕೊಂಡಂಥ ಕ್ರಮ, ಇದನ್ನು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ರು ಮಮತಾ ಬ್ಯಾನರ್ಜಿಯವರು. ಒಂದು ಬಾಲಿಕೆಯ ಪರವಾಗಿ ಒಂದು ರ್ಯಾಲಿಯನ್ನು ಮಾಡೋ ಸಂಬಂಧವಾಗಿ ಕೋರ್ಟ್ನಿಂದ ಅನುಮತಿಯನ್ನು ಪಡೆದು ರ್ಯಾಲಿ ಮಾಡ್ತಾಯಿದ್ರು. ಆದರೆ ಇವತ್ತು ಮಮತಾ ಬ್ಯಾನರ್ಜಿಗೆ ಮೊಟ್ಟೆ ಥೆರಪಿ ಎದುರಾಗಿದ್ದು ಮಾತ್ರ ನಿಜಕ್ಕೂ ಮುಜುಗರದ ಸಂಗತಿ ಮತ್ತು ಪರಮಾಶ್ಚರ್ಯ ಕೂಡ. ದೀದಿ ನಡೆಸ್ತಾ ಇದ್ದಂಥ ಶಾಂತಿಯುತ ಕ್ಯಾಂಡಲ್ ಮಾರ್ಚ್ ಅದು ದಿಢೀರ್ ಹೈ ಡ್ರಾಮಾ ಸೃಷ್ಟಿಯಾಗಿಬಿಡ್ತು. ಒಂದು ಕಡೆ ಕಳ್ಳಿ 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 ಅನ್ನೋ ಘೋಷಣೆಗಳ ಮಧ್ಯೆ ಮಮತಾ ಬ್ಯಾನರ್ಜಿ ಅವರತ್ತ ಆ ರ್ಯಾಲಿಯತ್ತ ಮೊಟ್ಟೆಗಳು ತೂರು ಬಂದವು. ಕೋಲ್ಕತ್ತಾದ ಹಜ್ರಾ ಮೋರ್ ಒಂದು ರೀತಿಯ ರಣಾಂಗಣವಾಗಿ ಮಾರ್ಪಟ್ಬಿಡ್ತು. ಮಮತಾ ಬ್ಯಾನರ್ಜಿಯವರು ಸ್ವತಃ ಕಿರುಚಾಡ್ತಾಯಿದ್ರು, ಅಳಚಾಡ್ತಾಯಿದ್ರು, ಆಕ್ರೋಶಭರಿತವಾಗಿ ಕಾಣ್ತಾಯಿದ್ರು, ಸಿಟ್ಟಿಗೆದ್ದು ಬಿಟ್ಟಿದ್ರು, ಪೊಲೀಸ್ನವ್ರ ವಿರುದ್ಧವಾಗಿ ಹರಿಹಾಯ್ಲಿಕ್ಕೆ ಮುಂದಾದರು. ನಿಮಗೆ ಕೋಲ್ಕತ್ತಾ ಹೈಕೋರ್ಟ್ ಕೇವಲ 1000 ಜನರಿಗೆ ಮತ್ತು ಧ್ವನಿವರ್ಧಕ ಬಳಸಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕಿತ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಬ್ಯಾಲಿಗಂಜ್ ಗಹಾರಿಯಿಂದ ಈ ಮೆರವಣಿಗೆ ಶುರುವಾಗಲಿಕ್ಕೆ ಅನುಮತಿ ಸಿಕ್ಕಿದ್ದು. ನಿಮಗೆ ಬಾಲಿಕೆಯ ಪರವಾಗಿ ದೀದಿ ಹೆಜ್ಜೆ ಇಡ್ತಾ ಇದ್ದರು. ಆದರೆ ಮೆರವಣಿಗೆ ಯಾವಾಗ ಹಜ್ರಾ ಕ್ರಾಸ್ ತಲುಪ್ತಾ ಬಂತೋ ಆವಾಗ ಕೌಂಟ್ರ್ ಬಳಿ ಪ್ರತಿಭಟನಾಕಾರರ ಗುಂಪೊಂದು ಚೋರ್ ಚೋರ್ ಅಂತ ಕಿರುಚಾಡ್ತಾ ಅಗೈನ್ ಮೊಟ್ಟೆಗಳನ್ನು ಎಸಲಿಕ್ಕೆ ಶುರು ಮಾಡ್ತು. ಕೇವಲ ಮಮತಾ ಬ್ಯಾನರ್ಜಿ ಮಾತ್ರ ಅಲ್ಲ, ಇತ್ತೀಚೆಗೆ ಅನೇಕ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ. ಸಂಸದೆ ಮಹುವಾ ಮೊಹಿತ್ರಾ ಅವರ ಮೇಲೆ, ಕುನಾಲ್ ಘೋಷ್ ಅವರ ಮೇಲೆ, ಖುದ್ದಾಗಿ ಸ್ವಂತ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೂ ಕೂಡ ಇಂತಹದ್ದೇ ದಾಳಿಗಳಾಗಿದ್ದನ್ನು ಗಮನಿಸಿದ್ದೀರಿ. ಈಗ ನೇರವಾಗಿ ಮಮತಾ ಬ್ಯಾನರ್ಜಿ ಅವರ ರ್ಯಾಲಿಯನ್ನೇ ಟಾರ್ಗೆಟ್ ಮಾಡಿ ಮೊಟ್ಟೆಗಳನ್ನು ಬಿಸಾಕಿದ್ದು. ನೋಡಿ, ಆ ದೃಶ್ಯಗಳಲ್ಲಿ ಕಾಣ್ತಾ ಇರೋ ಹಾಗೆ ಮೊಟ್ಟೆ ದಾಳಿಯ ಬೆನ್ನಲ್ಲೇ TMC ಮತ್ತು BJP ಕಾರ್ಯಕರ್ತರ ನಡುವೆ ಭೀಕರ ಸಂಘರ್ಷಗಳು ಕೂಡ ಏರ್ಪಡುತ್ತೆ. ಕಲ್ಲು ಮೊಟ್ಟೆಗಳು ಗಾಳಿಯಲ್ಲಿ ತೂರು ಬರ್ತಾ ಹೋಗ್ತಾವೆ. ಪೊಲೀಸ್ನವರು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾಳಷ್ಟು ಅರಸಾಹಸವನ್ನೇ ಪಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ಇದನ್ನು ತಹಬದಿಗೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಇನ್ನೊಂದೆಡೆ ಸ್ವತಃ ಮಮತಾ ಬ್ಯಾನರ್ಜಿ ಅವರ ರೊಚ್ಚಿಗೆಳ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ಕಾಣಸಿಗ್ತಾ ಇರೋದು. ತಮಗೆ ಸೂಕ್ತ ರಕ್ಷಣೆ ನೀಡಿದಂಥ ಕೋಲ್ಕತ್ತಾ ಪೊಲೀಸ್ನವರು BJPಯ ಕೈಗೊಂಬೆಯಾಗಿ ಕುಣಿತಾ ಇದ್ದಾರೆ ಅಂತ ದೀದಿ ಸ್ಥಳದಲ್ಲೇ ಆಕ್ರೋಶವನ್ನು ಹೊರಹಾಕಲಿಕ್ಕೆ ಮುಂದಾಗ್ತಾರೆ. ಸರಣಿ ಮೊಟ್ಟೆ ದಾಳಿಗಳಾಗ್ತಾ ಇರೋದು ಒಂದು ಮುಂಜಾಗ್ರತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಆಕ್ರೋಶ. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ TMC ಕಾರ್ಯಕರ್ತರ ಮೇಲೆ ಮತ್ತು TMC ಸಂಸದ ನಾಯಕರು ಶಾಸಕರು ಯಾರೂ ಕೂಡ ಬಿಡ್ತಾ ಇಲ್ಲ. ಜನರು ಆ ಮಟ್ಟಿಗೆ ಕೋಪಗೊಂಡಿರೋದು. ನಿಮಗೆ ಮಮತಾ ಬ್ಯಾನರ್ಜಿಯವರ ಕಾಲಿಘಾಟ್ ನಿವಾಸದ ಸುತ್ತ ಈಗಾಗಲೇ ವಿಶೇಷ ರಕ್ಷಣಾ ಬೇಲಿಗಳನ್ನು ಕೂಡ ಹಾಕಲಾಗಿದೆ. ಆದರೆ ಮೆರವಣಿಗೆಯಲ್ಲಿ ಈ ರೀತಿ ನಡೆದಿರೋದಿದೆಯಲ್ಲ, ಅದು ಭದ್ರತಾ ಲೋಪವನ್ನು ಎತ್ತಿ ತೋರಿಸುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ. ನೋಡಿ, ಈ ಮೊಟ್ಟೆ ಸಮರ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಾಗ್ತಾ ಇಲ್ಲ. ಈ ಹಂತಕ್ಕೆ ಹೋಗ್ತಾ ಇರೋದು. ನಿಮಗೆ TMC ನಾಯಕತ್ವದ ಪ್ರಕಾರ ಈ ದಾಳಿ ಸ್ವಯಂ ಪ್ರೇರಿತವಲ್ಲ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಹುವಾ ಮೊಹಿತ್ರಾ ಅವರಂಥ ಪ್ರಮುಖ ನಾಯಕರನ್ನು ಸಾರ್ವಜನಿಕವಾಗಿ ಮುಜುಗರಕ್ಕೀಡು ಮಾಡಲಿಕ್ಕೆ ವಿರೋಧ ಪಕ್ಷಗಳು, ವಿಶೇಷವಾಗಿ BJP ಯೋಜಿತವಾಗಿ ಇಂಥ ಕೃತ್ಯಗಳನ್ನು ಮಾಡಿಸ್ತಾ ಇದೆ ಅನ್ನೋದು ಈಗ ಮಮತಾ ಬ್ಯಾನರ್ಜಿಯವರ ಆರೋಪ. ಅದಕ್ಕೆ ಅವರು ಅಷ್ಟು ಸಿಟ್ಟಾಗಿದ್ದು. ಇನ್ನು ಭದ್ರತಾ ಲೋಪಗಳ ಕುರಿತಾಗಿ ಮಮತಾ ಬ್ಯಾನರ್ಜಿಯವರ ಪೊಲೀಸರ ಮೇಲೆಯೇ ಮಮತಾ ಬ್ಯಾನರ್ಜಿಯವರ ತಂಡ ಆಗಿರ್ಬೋದು, ಖುದ್ದಾಗಿ ಮಮತಾ ಬ್ಯಾನರ್ಜಿಯವರು ಕೂಡ ಅಸಮಾಧಾನವನ್ನು ಕೂಡ ಹೊರಹಾಕ್ತಾಯಿದ್ರು. ಪಕ್ಷದ ಒಳಗಿನ ಮುಂಜಾಗ್ರತಾ ಆತಂಕವನ್ನು ಇದು ಎತ್ತಿ ತೋರಿಸ್ತಾ ಇತ್ತು. ಅವರ ಆಕ್ರೋಶಭರಿತರಾಗಿರ್ತಕ್ಕಂಥ ಸನ್ನಿವೇಶಗಳು. ಇನ್ನೊಂದೆಡೆ ವಿರೋಧ ಪಕ್ಷಗಳು ಈ ಘಟನೆಗಳನ್ನು ಇದು ನಮ್ಮ ಆಕ್ರೋಶ ಅಲ್ಲ, ಜನಸಾಮಾನ್ಯರ ಆಕ್ರೋಶ
ಅಂತ ಹೇಳಿ ಸುವೇಂದು ಅಧಿಕಾರಿ ಬೆಂಬಲಿಗರಿರ್ಬೋದು, ಜನಸಾಮಾನ್ಯರಿರ್ಬೋದು, ಕಾರ್ಯಕರ್ತರಿರ್ಬೋದು ಅದನ್ನು ಈ ರೀತಿಯಾಗಿ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿವಿಧ ಹಗರಣ, ಭ್ರಷ್ಟಾಚಾರ ಆರೋಪ ಮತ್ತು ಇತ್ತೀಚಿನ ಕಾನೂನು ಸುವ್ಯವಸ್ಥತೆ ಲೋಪಗಳು ಇವೆಲ್ಲವುಗಳ ಹಿನ್ನೆಲೆಯೇ ಸಾರ್ವಜನಿಕವಾಗಿ ಸ್ವಯಂ ಪ್ರೇರಿತವಾಗಿ ಜನರು ಚೋರ್ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಇರೋದು, ಅದನ್ನು ಪ್ರತಿಭಟನೆ ಮುಖಾಂತರ ಹೊರಹಾಕ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆಡಳಿತಾರೂಢ ಪಕ್ಷದ ವಾದ. ನಿಮಗೆ ಆಡಳಿತ ವಿರೋಧಿ ಅಲೆಯನ್ನು ಜೀವಂತವಾಗಿಡಲಿಕ್ಕೆ ಈ ಘಟನೆಗಳು ಅವರಿಗೆ ರಾಜಕೀಯ ಅಸ್ತ್ರ ಕೂಡ ಆಗ್ತಾ ಇದ್ದಾವೆ ಅನ್ನೋ ಥರದ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ನೋಡಿ, ಮಾಜಿ ಮುಖ್ಯಮಂತ್ರಿಯೊಬ್ಬರ ನಿವಾಸದ ಸುತ್ತ ನಿಮಗೆ ಕಬ್ಬಿಣದ ಬೇಲಿಗಳನ್ನು ಹಾಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಹೈಕೋರ್ಟ್ ಕಟ್ಟುನಿಟ್ಟಿನ ಷರತ್ತುಗಳೊಂದಿಗೆ ರ್ಯಾಲಿಗೆ ಅನುಮತಿ ನೀಡಿದ್ರೂ ಕೂಡ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಸೂಕ್ಷ್ಮತೆಯನ್ನು ಇದು ತೋರಿಸ್ತಾ ಇರೋದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ, ಓಕೆ, ಆದರೆ ಸಾರ್ವಜನಿಕ ರ್ಯಾಲಿಗಳ ಮೇಲೆ ವಸ್ತುಗಳನ್ನು ಎಸೆಯುವಂಥ ಇಂಥ ಪ್ರವೃತ್ತಿಗಳು ರಾಜಕೀಯ ಸಂವಾದದ ಮಟ್ಟವನ್ನು ಇನ್ನೂ ಕೂಡ ಕುಗ್ಗಿಸ್ತಾ ಹೋಗ್ತವೆ. ನಾವಿದನ್ನು ಎನ್ಕರೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಆಕ್ರೋಶ ಇದೆ, ಈ ರೀತಿಯಾಗಿ ಮಾಡಬೇಕು ಅನ್ನೋ ಥರದಲ್ಲ. ಮುಂಬರ್ತಕ್ಕಂಥ ಚುನಾವಣೆಗಳ ಮುನ್ನ ಪರಿಸ್ಥಿತಿಯನ್ನು ಮತ್ತಷ್ಟು ಉದ್ವಿಗ್ನಗೊಳಿಸ್ತಾ ಇರೋದು, ಒಂದು ದೊಡ್ಡ ಮಟ್ಟಿಗಿನ ಆತಂಕವನ್ನು ಕೂಡ ಸೃಷ್ಟಿ ಮಾಡ್ತಾ ಇರೋದು. ಅಲ್ಲಿ ಆಪೋಸಿಟಾಗಿ ಒಂದು ಪ್ರತಿಪಕ್ಷಗಳಿಗೆ ಒಂದು ಪವರ್ ಅಂತ ಇರುತ್ತಲ್ಲ, ವಿರೋಧ ಪಕ್ಷಗಳ ಒಂದು ಪವರ್ನು ಕೂಡ ಜನಸಾಮಾನ್ಯರು ಕಿತ್ಕೊಳ್ತಾ ಇದ್ದಾರಾ, ಅಥವಾ ಆಡಳಿತಾರೂಢ ಪಕ್ಷದವರೇ ಜನಸಾಮಾನ್ಯರ ಕೈಯಲ್ಲಿ ಕಾನೂನನ್ನು ಕೊಟ್ಟು ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರಾ ಅನ್ನೋ ಥರದಲ್ಲಿ ಪ್ರಶ್ನೆಗಳು ಆಗ್ತವೆ. ಸ್ನೇಹಿತರೆ, ಈ ಮೆರವಣಿಗೆ ನಿಮಗೆ ಹಜರಾಮ್ ಅವರು ತಲುಪ್ತಾ ಇದ್ದಾಗೆ ಪ್ರತಿಭಟನಾಕಾರರು ದಿಢೀರಾಗಿ ಎಂಟ್ರಿ ಕೊಡ್ತಾರೆ, ಎಲ್ಲಿಡ್ತಾರೆ, ಏನು ಮಾಡ್ತಿರ್ತಾರೆ, ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಗಳು ಕೂಡ ಆ ಮಟ್ಟಿಗೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಥರದಲ್ಲಿ ಆಗಿಬಿಡಬಾರ್ದು. ನಿಮಗೆ ಆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿಬಿಟ್ಟಿತ್ತು ಅಂದರೆ, ಈ ವೇಳೆ ತೀವ್ರ ಆಕ್ರೋಶಗೊಂಡಂಥ ಮತ್ತು ಕಂಟ್ರೋಲ್ ತಪ್ಪಿದಂಥ ಮಮತಾ ಬ್ಯಾನರ್ಜಿ ಅವರು ಸ್ವತಃ ತಮ್ಮ ಪಕ್ಕದಲ್ಲೇ ಇದ್ದಂಥ TMC ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿಬಿಡ್ತಾರೆ. ಆ ರೋಚಕ ದೃಶ್ಯಗಳು ಕೂಡ ಕ್ಯಾಮ್ರಾಗಳಲ್ಲಿ ಸರಿಯಾಗಿರೋದು. ಒಂದು ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ ಉಂಟಾದ ಕೋಪವನ್ನು ಆ ಕಾರ್ಯಕರ್ತನ ಮೇಲೂ ಕೂಡ ಅವರು ಹೊರ ಹಾಕ್ತಾರೆ. ಒಟ್ಟಾರೆಯಾಗಿ ಅಲ್ಲಿ ರಣಾಂಗಣ ಸೃಷ್ಟಿ ಆಗ್ತಾ ಇದ್ದಾಗೆ, ಆ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಾಗೆ, ಸಂಘರ್ಷ ತಾರಕಕ್ಕೆ ಹೇರ್ತಾ ಇದ್ದಾಗೆ ಮಹಿಳಾ ಕಾರ್ಯಕರ್ತೆಯರು ಅವ್ರ ಮೇಲೂ ಕೂಡ ಭಾಳಷ್ಟು ಹಲ್ಲೆಗಳನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ಪೊಲೀಸ್ನವರು ಅಲ್ಲಿದ್ದಂಥ ಸ್ಥಳದಲ್ಲಿದ್ದಂಥ ಪೊಲೀಸರನ್ನ ಮಮತಾ ಬ್ಯಾನರ್ಜಿಯವರು ತರಾಟೆ ತೆಗೆದುಕೊಳ್ತಾರೆ. ಕೋಲ್ಕತ್ತಾ ಪೊಲೀಸರಂತೆ ವರ್ತನೆಯೇ ಮಾಡ್ತಾ ಇಲ್ಲ, ಅವರು ಒಂದು ರೀತಿಯಾಗಿ BJP ಕ್ಯಾಡರ್ಗಳಂತ ಆಗಿಬಿಟ್ಟಿದ್ದಾರೆ ಅಂತ ಸ್ಥಳದಲ್ಲೇ ಗರ್ಜನೆ ಮಾಡ್ತಾರೆ. ಗದ್ದಲ ಉಂಟಾದಾಗ ಮಮತಾ ಬ್ಯಾನರ್ಜಿಯವರು ಕಂಪ್ಲೀಟ್ ಕಂಟ್ರೋಲ್ನ ತಪ್ಪಿದ್ರು ಅನ್ನೋ ಥರದಲ್ಲಿ ಭಾಳಷ್ಟು ಜನರಿಗೂ ಕೂಡ ಗೊತ್ತಾಗ್ತಾ ಇರೋದು. ವೀಕ್ಷಕರೇ, ನಾನು ಈ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸೋದಾದರೆ ನೋಡಿ, ನಿನ್ನೆ ಕೋಲ್ಕತ್ತಾದ ಹಜರಾಮ್ ರಸ್ತೆಯಲ್ಲಿ ಬಿದ್ದಿದ್ದು ಕೇವಲ 1-2 ಮೊಟ್ಟೆಗಳಲ್ಲ, ಅದು ದಶಕಗಳ ಕಾಲ ಬಂಗಾಳವನ್ನು ಆಳದಂಥ ಸಾಮ್ರಾಜ್ಞಿಯ ಅಧಿಪತ್ಯಕ್ಕೆ ಸಾರ್ವಜನಿಕವಾಗಿ ಬಿದ್ದಂಥ ದೊಡ್ಡ ಪೆಟ್ಟು ಅಂತ ನಾವು ಭಾವಿಸಬೇಕು. ನಿಮಗೆ ಒಂದು ಕಡೆ ಬಾಲಿಕೆಗೆ ನ್ಯಾಯ ಸಿಗಬೇಕು ಅಂತ ಹೆಜ್ಜೆ ಇಟ್ಟಂಥ ಮಮತಾ ಬ್ಯಾನರ್ಜಿಯವರು ಕೊನೆ ಕಂಟ್ರೋಲ್ ಕಳೆದುಕೊಂಡು ಸ್ವಂತ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡುವ ಹಂತಕ್ಕೆ ತಲುಪಿದ್ಯಾಕೆ? ಹೈಕೋರ್ಟ್ ವಿಧಿಸಿದಂಥ 1000 ಜನರ ಷರತ್ತನ್ನು ಮೀರಿ ಶಕ್ತಿ ಪ್ರದರ್ಶನಕ್ಕೆ ಇಳಿದಂಥ TMCಗೆ ಬೀದಿಯಲ್ಲಿ ಇಂಥ ಮುಜುಗರ ಬೇಕಿತ್ತಾ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಇವತ್ತು ಪ್ರಶ್ನೆ ಇರೋದು ಮಮತಾ ಬ್ಯಾನರ್ಜಿ ಅವರ ಮೇಲಾದಂಥ ಈ ದಾಳಿಯಿಂದಲ್ಲ, ಬದಲಿಗೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ವ್ಯವಸ್ಥೆಯನ್ನು ಕಟ್ಟು ಹಾಕಿದಾಗ ಜನಸಾಮಾನ್ಯರು ಪ್ರತಿಭಟಿಸಲಿಕ್ಕಿಂತ ವಿಲಕ್ಷಣ ಹಾದಿಗಳನ್ನು ಹುಡುಕೊಳ್ತಾ ಇದ್ದಾರೆ ಅನ್ನೋ ಥರದಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ಹೈಕೋರ್ಟ್ ವಿಧಿಸಿದಂಥ ಆಜ್ಞೆಗಳನ್ನು ಕೂಡ ರಾಜಕೀಯ ಲಾಭಕ್ಕೋಸ್ಕರ ಮಮತಾ ಬ್ಯಾನರ್ಜಿಯವರು ಗಾಳಿ ತೂರಿದ್ರು. ಅದಾದ ಮೇಲೆ ಇಂತಹ ಡ್ರಾಮಗಳು ಕೂಡ ಸಹಜವಾಗಿಬಿಡುತ್ತೆ. ನೋಡಿ, ಇವತ್ತಿನ ಈ ಕಪಾಳ ಮೋಕ್ಷ ಅದರ ಬಿಸಿ ಕೇವಲ ಒಬ್ಬ ಕಾರ್ಯಕರ್ತನ ಕೆನ್ನೆಗೆ ತಟ್ಟಿಲ್ಲ, ಇಡೀ ಬಂಗಾಳದ ಆಡಳಿತ ವ್ಯವಸ್ಥೆಯ ಅಹಂಕಾರಕ್ಕೆ ಬಿದ್ದಿರತಕ್ಕಂಥ ಸದ್ದಿಲ್ಲದ ಚಾಟಿ ಏಟದು. ಮಮತಾ ಬ್ಯಾನರ್ಜಿ ಅವರ ಈ ನಡವಳಿಕೆ ಮತ್ತು ರಾಜಕೀಯ ಸೂರ್ಯಾಸ್ತದ TMC ಪಕ್ಷ ಕಂಪ್ಲೀಟ್ ಈಗಾಗಲೇ ಸೂರ್ಯಾಸ್ತದ ಹಂಚಿಗೆ ಹೋಗಿಬಿಟ್ಟಿದೆ, ಇನ್ನೇನು ಮುಳುಗೋದೊಂದೇ ಬಾಕಿ ಇದೆ. ಆದರೆ ಇನ್ನು ಮುಂದೆಯೂ ಕೂಡ ತೀವ್ರ ಮುಜುಗರಕ್ಕೆ ಈಡಾಗ್ತಾ ಇದ್ದರೆ ಅವರು ಕಂಪ್ಲೀಟಾಗಿ ಮತ್ತೆ ಉದಯವಾಗದಂಥ ಸೂರ್ಯವಾಗಿ ಉಳಿದು ಬಿಡ್ತಾರೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇದಕ್ಕೆಲ್ಲವೂ ಕೂಡ ಬಂಗಾಳದ ಜನರು ಪದೇ ಉತ್ತರ ಕೊಡ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.